ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ಕೆಸೆಟ್ ಆಸ್ಪಿರೆಂಟ್ ಯಾರಿದ್ರು ಅವರು ಸ್ಟೂಡೆಂಟ್ ಎಲ್ಲ ಹೋಗಿ ಎಕ್ಸಾಮ್ ಬರೆದು ಬಂದರು. ಆ ಕೆ ಇಂದ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಕೆ ಇ ವೆಬ್ಸೈಟಲ್ಲಿ ಈ ಕೆಳಗಡೆ ನಾನು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಬರೆದಂತಹ ಎಕ್ಸಾಮ್ನ ಪ್ರತಿಯೊಂದು OMR ಶೀಟನ್ನು ನಾವು ನೋಡ್ಬೋದು. ಎಸ್, ನಿಜ ಕೂಡ ಈ ಸರಿ ಕೆ ಇದವರು ಈ ಒಂದು ಬಿಗ್ ಅಪ್ಡೇಟನ್ನು ತಂದಿದ್ದಾರೆ. ಈಗ ನಾವು ವಿತ್ ಪ್ರೂಫ್ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಕೆಸೆಟ್ ಎಕ್ಸಾಮ್ ಬರೆದಿದ್ದೀರಲ್ಲ, ಅದರ ಪ್ರತಿಯೊಂದು ಡಿಸ್ಟಿಕ್ನ OMR ಶೀಟನ್ನು ನಾವು ಇಲ್ಲೇ ನೋಡ್ಬೋದು. ಈಗ ನೀವು ನೋಡ್ಬೋದು, ನಾವು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಈ ವೆಬ್ಸೈಟ್ಗೆ ಕರ್ಕೊಂಡು ಬರ್ತೈತೆ. ಸೊ ನೀವು ನೋಡ್ಬೋದು, ಈಗ ಇಲ್ಲಿ ಸೆಲೆಕ್ಷನ್ ಯುವರ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಆ್ಯಂಡ್ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟ್ ನೀವು ಯಾವ ಹಿಸ್ಟ್ರಿ, ಎಕನಾಮಿಕ್ಸ್, ಅದರ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ನ ಎಲ್ಲೆಲ್ಲಿ ಯಾವ್ಯಾವ OMR ಶೀಟನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೆ ಇದರು ನೀಡ್ತಾ ಹೋಗಿದ್ದಾರೆ. ಈಗ ನಾನು ಸೆಲೆಕ್ಟ್ ಮಾಡ್ತೀನಿ, ಕೆಸೆಟ್ 2025 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಎಕ್ಸಾಂಪಲ್ ನಾನೀಗ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಬೆಂಗಳೂರಲ್ಲಿ ಯಾವ ಸಬ್ಜೆಕ್ಟು ನಿಮಗೆ ಬೇಕಾದಂಥ ಸಬ್ಜೆಕ್ಟು ನೋಡಿ, ಇಲ್ಲಿ ಕಾಮರ್ಸು, ಪ್ರತಿಯೊಂದು ಎಕನಾಮಿಕ್ಸು, ಎಜುಕೇಷನ್ನು, ಇಂಗ್ಲೀಷು, ಎನ್ವೈರ್ಮೆಂಟಲ್, ಜಿಯೋಗ್ರಫಿ, ಹಿಂದಿ, ಹಿಸ್ಟ್ರಿ, ಕನ್ನಡ, ಲಾ, ಹೋಮ್ ಸೈನ್ಸ್, ಪ್ರತಿಯೊಂದು ಸಬ್ಜೆಕ್ಟ್ನ ವಿವರವನ್ನು OMR ಶೀಟನ್ನು ಕೊಟ್ಟಿದ್ದಾರೆ. ನಾನು ಎಕ್ಸಾಂಪಲ್ ಈಗ ಹಿಸ್ಟ್ರಿಯನ್ನು ಕ್ಲಿಕ್ ಮಾಡ್ಕೊತೀನಿ. ಹಿಸ್ಟ್ರಿಯನ್ನು ಕ್ಲಿಕ್ ಮಾಡ್ಕೊಂಡಾಗ ನೋಡ್ಬೋದು ನೀವು ಹಿಸ್ಟ್ರಿ ಎಕ್ಸಾಮ್ ಬೆಂಗಳೂರಲ್ಲಿ ಯಾವ್ಯಾವ ಕಾಲೇಜಲ್ಲಿ ಬರೆದಿದ್ದಾರೆ ಎನ್ನುವಂಥ ಮಾಹಿತಿಯ ಪ್ರಕಾರ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. BBMP ಬಾಯ್ಸ್ ಹೈಸ್ಕೂಲ್, ಪ್ರತಿಯೊಂದು ಇಲ್ಲಿ ಕಾಲೇಜ್ ನೋಡ್ಬೋದು. ನಾನು ಎಕ್ಸಾಂಪಲ್ ಇದನ್ನೇ ತೊಗೊತೀನಿ, BBMP ಬಾಯ್ಸ್ ಹೈಸ್ಕೂಲನ್ನು ತೊಗೋತೀನಿ. ಈಗ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಕೇಳ್ತದೆ, ಡೌನ್ಲೋಡ್ ಅಂತ ಕೊಡ್ತೀನಿ. ಈಗ ನೀವು ನೋಡ್ಬೋದು, ನಾನಿಲ್ಲಿ ಬೆಂಗಳೂರಲ್ಲಿ ಎಕ್ಸಾಮ್ ಬರೆದಂತಹ ಹಿಸ್ಟ್ರಿ ಪೇಪರನ್ನು ನಾನು ತೊಗೊಂಡಿದ್ದೇನೆ. ಈ ಹಿಸ್ಟ್ರಿ ಪೇಪರ್ ಅಂದರೆ ಅಲ್ಲಿ ವೆಬ್ಸೈಟಲ್ಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಂದರೆ ಬೆಂಗಳೂರು ಬಿಟ್ಟು ಪ್ರತಿಯೊಂದು ಡಿಸ್ಟಿಕ್ನ OMR ಶೀಟನ್ನು ಕೂಡ ಇಲ್ಲಿ ಅಪ್ಲೋಡನ್ನು ಮಾಡ್ತಾರೆ. ನೀವು ವೇಟ್ ಮಾಡಿದಾದಮೇಲೆ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ಎಲ್ಲಿ ಎಕ್ಸಾಮ್ ಬರೆದಿದ್ದೀರಲ್ಲ ಆ ಎಕ್ಸಾಮ್ ಸೆಂಟರ್ನ OMR ಶೀಟ್ ನಿಮ್ಮದು ಕೂಡ ಮೆನ್ಷನ್ ಆಗಿರ್ತದೆ. ಇದು ಕೆ ಇದ ಒಂದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈಗ ಆಗ್ತಾ ಇರುವಂತಹ ಸ್ಕ್ಯಾಮ್ಗೆ ಇದು ಭಾಳ ಒಳ್ಳೆಯಂಥ ಮಾಹಿತಿ ಮತ್ತು ಕೆ ಇದಿಂದ ಒಳ್ಳೆಯ ಪ್ರಯತ್ನ ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರಲಿ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಮಾತ್ರ ನೀವು ವಿಡಿಯೋ ನಿಮಗೆ ಬೇಗ ತಲುಪ್ತದೆ. ನೀವು ವಿಡಿಯೋ ನಮಗೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಜೊತೆ ಪ್ಲೀಸ್ ಕಾಂಟ್ಯಾಕ್ಟ್ ಇರಲು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.